ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದಲ್ಲಿ ಅನುದಿನವೂ ಬೆಳೆಯುತ್ತಾ ಇದ್ದೀರಾ ಅಲ್ವಾ? ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಮಗೋಸ್ಕರವಾಗಿ ಸಹ ನೀವು ಪ್ರಾರ್ಥಿಸುತ್ತಾ ಇರುವುದಕ್ಕೆ ನಿಮಗೆ ಕೃತಜ್ಞತೆಗಳು. ದೇವರ ಮಹಾಕೃಪೆಯಿಂದ ನಾವು ಇಂದು ಸಜೀವವುಳ್ಳವರಾಗಿದ್ದು ಆತನನ್ನು ಆರಾಧಿಸುತ್ತಾ ಇದ್ದೇವೆ. ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿ ದೇವರು ಆಸೀನನಾಗಿದ್ದಾನೆಂಬುದಾಗಿ ದೇವರ ವಾಕ್ಯ ಹೇಳುವ ಪ್ರಕಾರ ನಾವು ಮಾಡುತ್ತಾ ಇರುವಂತ ಆರಾಧನೆ, ನಾವು ಮಾಡುತ್ತಿರುವಂತ ಸ್ತೋತ್ರ, ನಾವು ಅರ್ಪಿಸುತ್ತಾ ಇರುವಂತ ಸ್ತುತಿ ಆತನಿಗೆ ಸಿಂಹಾಸನವಾಗಿ ಇರುತ್ತದೆ ಎಂದರೆ ಅದಕ್ಕಿಂತ ಭಾಗ್ಯ ಏನಿದೆ ಹೇಳಿರಿ? ಕರ್ತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಮೇಲುಗಳನ್ನು ಮಾಡಬೇಕೆಂಬುದಾಗಿ ಅನುದಿನವೂ ಕೂಡ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ, ನಮ್ಮ ಮಿನಿಸ್ಟ್ರಿಯಲ್ಲಿರುವಂತಹ ಪ್ರೇಯರ್ ಟವರ್ ಅಲ್ಲಿ ಅನೇಕ ದೇವ ಮಕ್ಕಳು ಹೋರಾಡುತ್ತಾ ಇದ್ದಾರೆ. ಬಿತ್ತಲ್ಪಡುತ್ತಿರುವಂತಹ ದೇವರ ವಾಕ್ಯದಿಂದ, ಸಾರಲ್ಪಡುತ್ತಿರುವಂತಹ ಸುವಾರ್ತೆಯಿಂದ ಅನೇಕರ ಜೀವಿತದಲ್ಲಿ ರಕ್ಷಣಾ ಕಾರ್ಯ ನಡೆಯಬೇಕು. ಕರ್ತನ ಕಡೆಗೆ ಅನೇಕರು ತಿರುಗಬೇಕು. ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದರೆ ದೇವರು ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಕೊಡುತ್ತಾರೆ ಎಂದು ವಾಕ್ಯ ಹೇಳುತ್ತದೆ. ಆದ್ದರಿಂದ ದೇವರು ಎಲ್ಲಾ ವಿಷಯದಲ್ಲೂ ತನ್ನ ಪ್ರಜೆಗಳನ್ನು ಬಲಪಡಿಸಬೇಕೆಂದು ಪ್ರಾರ್ಥನಾ ವೀರರು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದಾರೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ? ನಿಮ್ಮ ಬಳಿ ಬೈಬಲ್ ಇದ್ದರೆ ತೆಗೆಯಿರಿ. 27ನೇ ಕೀರ್ತನೆ 5ನೇ ವಾಕ್ಯ, Psalm 27 and verse 5. ಆ ವಾಕ್ಯವನ್ನು ಓದೋಣ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ನೋಡಿ, 2 ಮಾತುಗಳನ್ನು ನಾವು ಗಮನಿಸಬೇಕು. ಒಂದು, ಆತನು ನಮ್ಮನ್ನು ಬಚ್ಚಿಡುವ ಆತನು. ಎರಡನೇದಾಗಿ, ಆತನು ನಮ್ಮನ್ನು ಹತ್ತಿಸುವ ಆತನು. ನಮ್ಮನ್ನು ಅಡಗಿಸುವಂತಹ ಸಮಯದಲ್ಲಿ ಅಡಗಿಸುತ್ತಾರೆ. ನಿನ್ನನ್ನು ಉನ್ನತವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕಾದ ಸಮಯದಲ್ಲಿ ಖಚಿತವಾಗಿ ಏನ್ ಮಾಡುತ್ತಾರೆ? ಉನ್ನತವಾದ ಸ್ಥಳಕ್ಕೆ ಆತನು ನಡೆಸುತ್ತಾರೆ. ನಿನ್ನನ್ನು ಅಡಗಿಸುವಾಗ ಭಯಪಡಬಾರದು. ಅಡಗಿಸಲ್ಪಟ್ಟಂತ ಅನುಭವದಲ್ಲಿದ್ದಾಗ, ಅಯ್ಯೋ ನನ್ನ ಜೀವಿತದಲ್ಲಿ ಇನ್ನೂ ಅದ್ಭುತ ನಡೆಯುತ್ತಾ ಇಲ್ಲ, ನನ್ನ ಜೀವಿತದಲ್ಲಿ ಆಶೀರ್ವಾದ ಇಲ್ಲ ಎಂದು ಭಯಪಡಬೇಡ. ದೇವರು ನಿನ್ನನ್ನು ಅಡಗಿಸಿದ್ದಾರೆ. ಒಂದು ಒಳಿತು ನಿನ್ನ ಜೀವಿತದಲ್ಲಿ ಆಗುವಂತೆ ನೀನು ಯೋಚಿಸುವುದಕ್ಕಿಂತಲೂ, ನಿನ್ನ ಸ್ಥಾನಕ್ಕಿಂತಲೂ ಒಂದು ಆಶ್ಚರ್ಯ ಕಾರ್ಯವನ್ನು ಮಾಡಬೇಕೆಂಬುದಾಗಿ ಅಂದುಕೊಳ್ಳುವುದಕ್ಕಿಂತ ಮುಂಚೆ ಆತನು ನಿನ್ನನ್ನು ಅಡಗಿಸುತ್ತಾರಂತೆ. ಆ ನಂತರವಾಗಿ ನಿನ್ನನ್ನು ಹತ್ತಿಸುತ್ತಾರೆ. ಗಮನಿಸಿ ಪ್ರಿಯರೇ, 27ನೇ ಕೀರ್ತನೆಯಲ್ಲಿ ದಾವೀದನು ಬಹಳ ಅಮೂಲ್ಯವಾದ ವಿಷಯವನ್ನು ಬರೆದಿದ್ದಾರೆ. ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನೇ ನನಗೆ ಬೆಳಕು, ರಕ್ಷಕನಾಗಿರುವುದರಿಂದ ನಾನು ಯಾರಿಗೂ ಭಯಪಡುವುದಿಲ್ಲ. ನಾನು ಯಾರಿಗೆ ಹೆದರೆನು? ಕರ್ತನೇ ನಿನಗೆ ಬೆಳಕು, ರಕ್ಷಕನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆತನು ತನ್ನ ಕುರಿತಾಗಿ ಹೇಳುವಾಗ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ನೀನು ಯಾಕೆ ಬಂದೆ ಕರ್ತನೆ ಈ ಲೋಕಕ್ಕೆ ಎಂಬುದಾಗಿ ಪ್ರಶ್ನಿಸುವಾಗ ಯೇಸು ಕ್ರಿಸ್ತನು ಕೊಡುವಂತ ಉತ್ತರ ಏನು ಗೊತ್ತಾ? ನಶಿಸಿ ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಮನುಷ್ಯ ಕುಮಾರನು ಈ ಲೋಕಕ್ಕೆ ಬಂದನು. ಅಂದರೆ ಆತನು ನಮಗೆ ಬೆಳಕಾಗಿದ್ದಾನೆ ಹಾಗೂ ರಕ್ಷಕನಾಗಿರುವುದರಿಂದ ನಾವು ಯಾರಿಗೂ ಕೂಡ ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ಈ ದಿನ ಭಯ ಎನ್ನುವಂಥದ್ದು ಒಂದು ಕ್ಯಾನ್ಸರ್ ರೋಗದಂತೆ ಅನೇಕರಿಗೆ ಅದು ವ್ಯಾಪಿಸುತ್ತಾ ಇದೆ. ಭಯಂಕರವಾದ ಪರಿಸ್ಥಿತಿಗೆ ಅವರು ತಳ್ಳಲ್ಪಟ್ಟಿದ್ದಕ್ಕೆ ಕಾರಣ ಅವರು ಎದುರಿಸುತ್ತಾ ಇರುವಂತಹ ಸಮಸ್ಯೆ ಅಲ್ಲ, ಆ ಸಮಸ್ಯೆಯಿಂದ ಉಂಟಾಗುತ್ತಿರುವಂತಹ ಭಯದಿಂದ ಅತಿ ತೀವ್ರವಾದ ಪರಿಸ್ಥಿತಿಗೆ ತಳ್ಳಲ್ಪಡುತ್ತಿದ್ದಾರೆ. ನೀವು ನಿಜವಾಗಿ ಪರಿಶೀಲಿಸುವುದಾದರೆ, ಕರ್ತನನ್ನು ಆತುಕೊಂಡು ನಿಮ್ಮ ನಂಬಿಕೆ ಕಣ್ಣುಗಳಿಂದ ನೋಡುವುದಾದರೆ ಸಮಸ್ಯೆಯನ್ನು ಬಹಳ ಈಸಿಯಾಗಿ ಜಯಿಸುತ್ತೀರಾ. ಆದರೆ ಸೈತಾನನು ಏನ್ ಮಾಡುತ್ತಾನೆಂದರೆ ನಿಮ್ಮ ಸಮಸ್ಯೆಯನ್ನು ಮ್ಯಾಗ್ನಿಫೈ ಮಾಡುತ್ತಾನೆ. ಇನಿ ಆಗುವುದಿಲ್ಲ, ನಿಮ್ಮ ಜೀವಿತ ಇಷ್ಟೇನೆ, ಇದೇ ಕಡೆಯ ಅವಕಾಶ, ಇದೇ ಕಡೆಯ ಗಳಿಗೆ, ಇನ್ನು ಮುಂದೆ ನಿನ್ನ ಜೀವಿತ ಮುಗಿದು ಹೋಯಿತು ಅಷ್ಟೇನೆ. ಈ ಸಮಸ್ಯೆಯಿಂದ, ವ್ಯಸನದಿಂದ ನೀನು ಆಚೆ ಬರುವುದಿಲ್ಲ. ಈ ಅವಮಾನದಿಂದ ನೀನು ಆಚೆ ಬರುವುದಿಲ್ಲ. ನಿನ್ನ ಸಮಸ್ಯೆಯನ್ನು ಹೆಚ್ಚಾಗಿ ತೋರಿಸಿ ಸೈತಾನನು ಕುಗ್ಗಿಸುವಾಗ ದೇವರು ಹೇಳುತ್ತಾರೆ, ನನ್ನನ್ನು ದೃಷ್ಟಿಸು, ನಿನ್ನ ಸಮಸ್ಯೆಯಿಂದ ನಾನು ಬಿಡುಗಡೆ ಕೊಡುತ್ತೇನೆ. ಅಪಾಯ ಕಾಲದಲ್ಲಿ ದೇವರು ತನ್ನ ಗುಪ್ತ ಸ್ಥಳಗಳಲ್ಲಿ ಅಡಗಿಸುವನು. ಆತನ ಗುಪ್ತ ಸ್ಥಳದಲ್ಲಿ, ಇಂಗ್ಲಿಷ್ ಅಲ್ಲಿ ಪೆವಿಲಿಯನ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ನನಗೆ ಅಪಾಯ ಬಂದಾಗ, ನನಗೆ ಆಪತ್ಕಾಲ ಬಂದಾಗ ದೇವರು ತನ್ನ ಗುಪ್ತ ಸ್ಥಳವನ್ನು ನನಗೋಸ್ಕರವಾಗಿ ತೆರೆಯುತ್ತಾರೆ. ಆತನು ನನ್ನನ್ನು ಅಡಗಿಸುವ ಆತನು. ಆಪತ್ತು ನಿನ್ನನ್ನು ಕುಗ್ಗಿಸುವುದಕ್ಕೋ ಅಥವಾ ನಾಶನಕ್ಕೆ ಕೊಂಡೊಯ್ಯುವುದಕ್ಕಾಗಿ ಅದು ಬರಲಿಲ್ಲ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ದೇವರು ನಿನ್ನ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಉನ್ನತವಾದ ಬಾಧ್ಯತೆಯನ್ನು ವಹಿಸಿದ್ದಾರೆ ಎಂಬುದಾಗಿ ನೀನು ತಿಳಿದುಕೊಳ್ಳುವಂತೆ ಕೆಲವು ಸಾರಿ ದೇವರು ಅಂತಹ ಪರಿಸ್ಥಿತಿಯನ್ನು ಅನುಮತಿಸುತ್ತಾರೆ. ಆದರೆ ತನ್ನ ಗುಪ್ತ ಸ್ಥಳದಲ್ಲಿ ಅಡಗಿಸುವ ಆತನು ಕೂಡ ಆತನೇ. ಕೆಲವು ಸಂದರ್ಭಗಳಲ್ಲಿ ಯುದ್ಧವು ನಡೆಯುತ್ತದೆ. ಒಂದು ದೇಶದ ಮೇಲೆ ಇನ್ನೊಂದು ದೇಶ ಯುದ್ಧಕ್ಕೆ ಬರುವಾಗ ಆ ಯುದ್ಧದ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕೆಲವರು ಬಂಕರ್ಸಲ್ಲಿ ತಪ್ಪಿಸಿಕೊಳ್ಳುತ್ತಾರೆ. ಕೆಲವು
ಸಮಸ್ಯೆಗಳಿರುವಂತಹ ಪ್ರಾಂತ್ಯಗಳಿರುತ್ತದೆ. ಯಾವಾಗ ಯುದ್ಧ ಬರುತ್ತದೋ ಗೊತ್ತಿಲ್ಲ, ಯಾವಾಗ ಫೈರಿಂಗ್ ಓಪನ್ ಆಗುತ್ತದೋ ಗೊತ್ತಿಲ್ಲ, ಯಾವಾಗ ಗುಂಡನ್ನು ಬೀಸುತ್ತಾರೋ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಬಂಕರ್ಸ್ ಅನ್ನು ಕಟ್ಟಿರುತ್ತಾರೆ. ಯಾವಾಗ ಆ ಗುಂಡನ್ನು ಬೀಸುವುದನ್ನು ಪ್ರಾರಂಭಿಸುತ್ತಾರೋ, ಆ ಗನ್ ಫೈರಿಂಗ್ ಸ್ಟಾರ್ಟ್ ಆದ ಕೂಡಲೇ ಅವರು ಹೋಗಿ ಆ ಬಂಕರ್ಸ್ ಅಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾರೆ. ಆ ರೀತಿ ಬಚ್ಚಿಟ್ಟುಕೊಳ್ಳುವುದರಿಂದ ಅವರು ಭದ್ರಪಡಿಸುತ್ತಾರೆ. ಅನೇಕ ಸಾರಿ ಸೈತಾನನು ನಮ್ಮ ಜೀವಿತದಲ್ಲೂ ಕೂಡ ಬಾಣಗಳನ್ನು ಬಿಡುತ್ತಾನೆ, ಗುಂಡುಗಳನ್ನು ಆರಿಸುತ್ತಾನೆ. ನಿನ್ನನ್ನು ಅವಮಾನಪಡಿಸಬೇಕೆಂದು, ನಿನ್ನನ್ನು ಬಲಹೀನಪಡಿಸಬೇಕೆಂದು, ನಿನ್ನನ್ನು ನಿರುತ್ಸಾಹಪಡಿಸಬೇಕೆಂದು, ಕುಗ್ಗಿಸಬೇಕೆಂದು ಸೈತಾನನು ಎಷ್ಟೋ ತನ್ನ ಹಿಂಬಾಲಕರನ್ನು ಉಪಯೋಗಿಸಿಕೊಂಡು ನಿನ್ನನ್ನು ಹಿಂಸೆಗೆ ಗುರಿ ಮಾಡಬೇಕೆಂದು ಪ್ರಯತ್ನಿಸುತ್ತಾ ಇದ್ದರೆ, ದೇವರ ಗುಪ್ತ ಸ್ಥಳದಲ್ಲಿ ನೀನು ಬಚ್ಚಿಟ್ಟುಕೊಳ್ಳುತ್ತೀಯ, ಆತನನ್ನು ಹಿಂಬಾಲಿಸುತ್ತೀಯ. ದೇವರೇ, ನೀವೇ ನಾನು ಬಚ್ಚಿಟ್ಟುಕೊಳ್ಳುವಂತ ಗುಪ್ತ ಸ್ಥಳ ಅಪ್ಪ, ನೀವೇ ನನ್ನ ಆಶ್ರಯ ದೇವರೇ, ನೀವೇ ನನ್ನ ಆಧಾರ, ನೀವು ನನ್ನನ್ನು ಅಡಗಿಸುವಂತಹ ದೇವರೆಂಬುದಾಗಿ ಆತನ ಕಡೆಗೆ ನೀನು ತಿರುಗುತ್ತೀಯ. ದಾನಿಯೇಲನು ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಾಗ ದೇವರು ದಾವೀದನನ್ನು ಕಾಪಾಡಿದರೋ ಇಲ್ವಾ? ಸಿಂಹದ ಗವಿಯಲ್ಲಿ ದೇವರು ದಾನಿಯೇಲನನ್ನು ಅಡಗಿಸಿ ಇಟ್ಟನು. ಆ ಸಿಂಹವು ದಾನಿಯೇಲನನ್ನು ಸಾಯಿಸದೆ, ಆ ಸಿಂಹವು ದಾನಿಯೇಲನನ್ನು ದಾಳಿ ಮಾಡದಂತೆ ದೇವರು ದಾನಿಯೇಲನನ್ನು ಅಡಗಿಸಿ ಇಟ್ಟರು. ಈ ದಿನ ದೇವರು ನಿನ್ನನ್ನು ಅಡಗಿಸುವ ಆತನು. ಆತನನ್ನು ನೀನು ಆಶ್ರಯಿಸುವುದಾದರೆ, ಆತನನ್ನೇ ನಿನ್ನ ಆಧಾರವನ್ನಾಗಿ ಮಾಡಿಕೊಳ್ಳುವುದಾದರೆ, ಅಪಾಯದಿಂದ ದೇವರು ನಿನ್ನನ್ನು ತಪ್ಪಿಸುತ್ತಾರೆ. ಆಶ್ರಯ ದುರ್ಗದ ಮೇಲೆ ನಿನ್ನನ್ನು ಹತ್ತಿಸುತ್ತಾರೆ. ಅಪಾಯ ನಿನ್ನ ಜೀವಿತದ ಅಂತ್ಯ ಅಲ್ಲ, ಅದು ಆಶ್ರಯ ದುರ್ಗವನ್ನು ಹತ್ತುವಂತಹ ಆ ಸುಂದರವಾದಂತಹ ಅನುಭವವನ್ನು ನೋಡು. ನಿನ್ನ ಮನೋನೇತ್ರಗಳನ್ನು ತೆರೆದು ದೇವರು ನಿನ್ನನ್ನು ಹತ್ತಿಸುತ್ತಿದ್ದಾರೆ, ಒಂದು ಉನ್ನತವಾದ ಸ್ಥಳಕ್ಕೆ ಹತ್ತಿಸುತ್ತಿದ್ದಾರೆ. ಯೋಸೇಫನನ್ನು ಹೆಚ್ಚಿಸಿದಂತಹ ದೇವರು, ಸೆರೆಮನೆಯಿಂದ ದೇವರು ಸಿಂಹಾಸನದಲ್ಲಿ ಕೂರುವಂತೆ ಮಾಡಿದರು. ಅಂತಹ ಉನ್ನತವಾದ ದೇವರನ್ನು ನಾವು ಹೊಂದಿದ್ದೇವೆ. ದಾವೀದನನ್ನು ಹೆಚ್ಚಿಸಿದಂತಹ ದೇವರು, ಅನೇಕ ಭಕ್ತರನ್ನು ಹೆಚ್ಚಿಸಿ ತನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಿದಂತಹ ದೇವರು, ಈ ದಿನ ನಿನ್ನನ್ನು ನನ್ನನ್ನು ಕೂಡ ಉಪಯೋಗಿಸಬೇಕೆಂದು, ಬಲಪಡಿಸಬೇಕೆಂದು ಕೋರುತ್ತಿದ್ದಾರೆ. ಆಶ್ರಯ ದುರ್ಗದ ಮೇಲೆ ನಿನ್ನನ್ನು ಹತ್ತಿಸುವಂತಹ ದೇವರನ್ನು ನಂಬಿಕೆಯಿಂದ ದೃಷ್ಟಿಸು. ಬಲವಾದ ಕಾರ್ಯ ನಡೆಯುತ್ತದೆ. ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರನ್ನು ಸ್ತುತಿಸಿರಿ, ಆತನನ್ನು ದೃಷ್ಟಿಸಿರಿ. ಅನೇಕರಿಗೆ ಈ ವಾಗ್ದಾನವನ್ನು ಶೇರ್ ಮಾಡಿರಿ. ಅವರು ಕೂಡ ದೇವರ ವಾಕ್ಯವನ್ನು ಕೇಳಿ ಅವರ ಜೀವಿತದಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ನಮಗೆ ಅಪಾಯ ಬಂದಾಗ, ಆಪತ್ಕಾಲದಲ್ಲಿದ್ದಾಗ ನಿಮ್ಮ ಗುಪ್ತ ಸ್ಥಳದಲ್ಲಿ ನಮ್ಮನ್ನು ಅಡಗಿಸುವಂತ ದೇವರಾಗಿದ್ರೆ ಅದಕ್ಕಾಗಿ ಸ್ತೋತ್ರ. ಅಡಗಿಸಬೇಕಾದ ಸಮಯದಲ್ಲಿ ನಮ್ಮನ್ನು ಅಡಗಿಸಿ ಆಶ್ರಯ ದುರ್ಗದ ಮೇಲೆ ನಮ್ಮನ್ನು ಹತ್ತಿಸುವಂತ ದೇವರಾಗಿದ್ರೆ ಅದಕ್ಕಾಗಿ ಸ್ತೋತ್ರ. ಎಷ್ಟು ಒಳ್ಳೆಯ ದೇವರಪ್ಪ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಸಮಸ್ಯೆಯಲ್ಲಿದ್ದಾರೋ, ಅಪಾಯದಲ್ಲಿದ್ದಾರೋ, ಆಪತ್ಕಾಲದಲ್ಲಿದ್ದಾರೋ, ನಿಮ್ಮ ರೆಕ್ಕೆಯ ಮರೆಯಲ್ಲಿ ಅವರು ಬಚ್ಚಿಟ್ಟುಕೊಳ್ಳುವಂತೆ ಸಹಾಯ ಮಾಡಿ. ಉನ್ನತವಾದ ಸ್ಥಿತಿಗೆ ಅವರನ್ನು ಹತ್ತಿಸಬೇಕೆಂದು ಕೋರುತ್ತೇನೆ. ಅವರು ಎದುರಿಸುತ್ತಾ ಇರುವಂತಹ ಈ ಸಮಸ್ಯೆ, ಈ ಕಷ್ಟವು ಅವರನ್ನು ಇನ್ನೂ ಕೂಡ ಹೆಚ್ಚಾದ ಆಧ್ಯಾತ್ಮಿಕವಾದ ದೃಢವಾದ ಸ್ಥಾನಕ್ಕೆ ಹೋಗುವಂತೆ ಅವರಿಗೆ ಸಹಾಯ ಮಾಡಿ. ಅನಾರೋಗ್ಯದಲ್ಲಿರುವವರನ್ನು ಸ್ವಸ್ಥ ಮಾಡಿರಿ. ಆರ್ಥಿಕ ಸಂಕಷ್ಟದಲ್ಲಿರುವವರನ್ನು ಮೇಲೆತ್ತಿ ನಿಮ್ಮ ಮಹಿಮೆಗೋಸ್ಕರವಾಗಿ ಉಪಯೋಗಿಸಿರಿ. ಬಲವಾದ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಬೇಕೆಂದು ಕೋರುತ್ತಾ ಯೇಸು ಕ್ರಿಸ್ತನ ಅತ್ಯುನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. God bless you, dear friends. Have a wonderful day.